ತಗೊಳ್ಳಿ, ತಿನ್ನಿ. ನೀನೇನು ಏನೋ ಅನ್ಕೊಂಡಿದ್ದೆ, ಒಳ್ಳೆ ಕೆಲಸನೇ ಮಾಡಿದ್ಯಾ. ರಾಹುಲ್ ಅವರೇ, ನೀವು ಹಸುವಲ್ಲಿದ್ದರೆ ನಾನು ಬರಿಗೈಯಲ್ಲಿ ಹೇಗೆ ಬರ್ತೀನಿ ಹೇಳಿ? ತಗೊಳ್ಳಿ, ತಿನ್ನಿ. ರಾಹುಲ್ ಅವರೇ, ಇದನ್ನು ತಿನ್ನಿ. ಹಸುವು ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದು ನೋವಾಗಿ ಬದಲಾಗೋದಕ್ಕೂ ಮುಂಚೆ ಇದನ್ನ ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ನನಗೆ ಯಾಕೆ ಥ್ಯಾಂಕ್ಸ್ ರಾಹುಲ್ ಅವರೇ? ನೀವು ಹೊಟ್ಟೆ ತುಂಬ ತಿನ್ನಿ, ಅಷ್ಟೇ ಸಾಕು ನನಗೆ. ತಿನ್ನಿ. ಅಯ್ಯೋ ರಾಹುಲ್ ಅವರೇ, ಅದು ಹಾಗಲ್ಲ. ಇಲ್ಲಿ ಕೊಡಿ. ಈ ಥರ ಮಾಡಿದ್ರೆ ಜೇನುತುಪ್ಪ ಬರುತ್ತೆ. ತಗೊಳ್ಳಿ, ಬಾಯ್. ಏಯ್, ನೀನ್ ತಿನ್ಸೋದೇನ್ ಬೇಡ, ನಾನೇ ತಿಂತೀನಿ. ಸರಿ ರಾಹುಲ್ ಅವರೇ. ನನ್ನ ಹಸುವಂತೂ ಹೊರಟೋಯ್ತು. ಮತ್ತೆ ಇದನ್ನೆಲ್ಲ ಯಾಕೆ ಬಿಟ್ಟಿದ್ದೀರಾ? ತಿನ್ನಿ. ನಾನೊಬ್ನೇ ಎಲ್ಲ ತಿನ್ನುವಷ್ಟು ಸ್ವಾರ್ಥಿ ಅಲ್ಲ. ಇದನ್ನ ನೀನ್ ತಿನ್ನು. ಇಲ್ಲ ಅಂದ್ರೆ ನಿನಗೇನಾದ್ರೂ ಸುಸ್ತಾದ್ರೆ ಮತ್ತೆ ನಾನು ಎತ್ಕೊಂಡು ಹೋಗ್ಬೇಕು. ಸರಿ ರಾಹುಲ್ ಅವರೇ. ಹೀಗಾದ್ರೂ ನಿಮ್ಮ ಎಂಜಲ್ ತಿನ್ನೋ ಅದೃಷ್ಟ ಸಿಕ್ತು. ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ರು. ಸಹಾಯ ಅನ್ಕೋತಿದ್ದೀರ ಹೊರತು ನನ್ನ ಪ್ರೀತಿಲಿ ನಿಮಗೆ ಸರ್ಸು ಯಾಕೆ ಕಾಣಿಸ್ತಿಲ್ಲ ರೀ? ರಾಹುಲ್ ಅವರೇ, ತಗೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನಿ. ಅಮ್ಮ, ಈಗ ಹೊಟ್ಟೆ ತುಂಬ ಹೋಗಿರೋದ್ರಿಂದ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ತುಂಬ ಸುಸ್ತಾಗ್ತಾ ಇದೆ. ರಾಹುಲ್ ಅವರೇ, ಏನು ನಿದ್ದೆನಾ? ನಾವು ಎಲ್ಲಿದ್ದೀವಿ, ಯಾಕೆ ಬಂದಿದ್ದೀವಿ ಅಂತ ನೆನಪಿದ್ಯಾ? ಎಲ್ಲ ನೆನಪಿದೆ, ಆದರೆ ತುಂಬಾನೇ ನಿದ್ದೆ ಬರ್ತಾ ಇದೆ. ನಾನು ಮಲಗ್ತೀನಿ. ರೀ 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 ಏನಿದು? ಹೀಗೆ ಕೆಳಗೆಲ್ಲ ಮಲ್ಕೋಬೇಡಿ. ಇದು ಕಾಡಲ್ವಾ, ಕ್ರಿಮಿಕೀಟಗಳಿರುತ್ತೆ. ಮತ್ತಿನ್ನೇನು ಮಾಡು ಅಂತ್ಯಾ? ತಿಮಿಂಗಳದ ಹಾಗೆ ನಿಂತ್ಕೊಂಡು ನಿದ್ದೆ ಮಾಡು ಅಂತ್ಯಾ? ಹಾಗೆಲ್ಲ ಏನು ಬೇಡ ಬಿಡಿ. ಒಂದು ಸ್ವಲ್ಪ ನಿಮ್ಮ ಶರ್ಟ್ ಕೊಡಿ. ಏನೋ ಶರ್ಟಾ? ಅಲ್ಲ, ಏನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇದೆಯಾ? ಕೊಡಿ ರಾಹುಲ್ ಅವರೇ, ಹೇಳ್ತೀನಿ. ನೀನೀಗ ಮೊದಲು ನನ್ನಿಂದ ದೂರ ಹೋಗು. ಹೋಗು. ಅಬ್ಬಾ, ನಾನೇನು ಮಾಡಲ್ಲ. ನಿಮ್ಮ ಶರ್ಟ್ ಕೊಡಿ. ನೀವು ನಿದ್ದೆ ಮಾಡೋದಕ್ಕೆ ಒಂದು ಒಳ್ಳೆ ಏರ್ಪಾಡು ಮಾಡ್ತೀನಿ. ಕೊಡಿ. ಏನು ಏರ್ಪಾಡು? ಶರ್ಟ್ ಕೊಡಿ ರಾಹುಲ್ ಅವರೇ, ಹೇಳ್ತೀನಿ.
ಆ ಕಡೆ ತಿರುಗು. ನೀವಿಲ್ಲೇ ಇರಿ ರಾಹುಲ್ ಅವರೇ, ನಾನು ಬಾ ಅಂದಮೇಲೆ ಬನ್ನಿ. ಹಾ, ಎಲ್ಲಿಗೆ? ನೀವು ಇಲ್ಲೇ ಇರಿ ರಾಹುಲ್ ಅವರೇ, ಹೇಳ್ತೀನಿ. ನೀವು ಹಾಯಾಗಿ ನಿದ್ದೆ ಮಾಡಬೇಕು ಅಷ್ಟೇ. ಇರಿ. ರಾಹುಲ್ ಅವರೇ ಬನ್ನಿ. ಏಯ್, ನೀನ್ ಯಾಕೆ ನನ್ನ ಶರ್ಟ್ ಹಾಕೊಂಡಿದ್ಯಾ? ಒಂದ್ಸಲ ಆ ಕಡೆ ನೋಡ್ರಿ. ಶಾಂತವಾಗಿ ಮಲ್ಕೊಳ್ಳಿ. ಬನ್ನಿ. ತುಂಬಾ ಚೆನ್ನಾಗಿದೆ, ಮತ್ತೆ ಥ್ಯಾಂಕ್ಸ್. ನನಗೆ ಯಾಕೆ ಥ್ಯಾಂಕ್ಸ್ ರಾಹುಲ್ ಅವರೇ? ಕಣ್ಣು ತುಂಬ ನಿದ್ದೆ ಮಾಡಿ, ಅಷ್ಟು ಸಾಕು. ಏನ್ ಹೇಳಿದ್ರು ಕ್ಷಣದಲ್ಲೇ ಅರೇಂಜ್ ಮಾಡ್ತಾ ಇದೀಯಾ. ನನ್ನ ಕಂಫರ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ. ಥ್ಯಾಂಕ್ಸ್ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ಯಾ. ನೀನ್ ಮಾಡ್ತಿರೋ ಹೆಲ್ಪ್ಗೆ ನನಗೇನ್ ಮಾಡಬೇಕೋ ಅರ್ಥನೇ ಆಗ್ತಿಲ್ಲ. ನೀವು ನಿದ್ದೆ ಮಾಡ್ತಾ ಯೋಚನೆ ಮಾಡಿ ರಾಹುಲ್ ಅವರೇ, ಅದರಲ್ಲೇ ಗೊತ್ತಾಗುತ್ತೆ. ಬನ್ನಿ ಮಲ್ಕೊಳ್ಳಿ. ಎಲ್ಲಿಗೆ ಹೋಗ್ಬಿಟ್ರು? ಏಯ್ ಬನ್ರ, ಈ ಕಡೆ ಹೋಗೋಣ.
ನೀವು ಆ ಕಡೆ ಹೋಗಿ. ಏನಾಯ್ತು? ಮ್ಯಾಮ್, ಕಿಡ್ನಾಪರ್ಸ್ ಬಂದಿರೋ ವೆಹಿಕಲ್ ಖಂಡಿತವಾಗ್ಲೂ ಇದೆ. ಅಂದ್ರೆ ರಾಹುಲ್ ಅವರು ಇಲ್ಲೇ ಎಲ್ಲೋ ಇರಲೇಬೇಕು ಮೇಡಮ್. ಕಮಾನ್, ಸರ್ಚ್. ನಾವು ಆ ಕಡೆ ನಾನು ಅಲ್ಲಿ ನೋಡ್ತೀನಿ. ನೀವು ಹೋಗಿ ಈ ಕಡೆ ನೋಡಿ ಅಮ್ಮ, ಹೋಗಿ. ಸರ್ ಎಲ್ಲೂ ಕಾಣಿಸ್ತಿಲ್ಲ ಸರ್. ಈ ಎವಿಡೆನ್ಸ್ ನ ಇಲ್ಲೇ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ. ಖಂಡಿತ ಸಿಗ್ತಾರೆ. ಬನ್ನಿ, ಕಮಾನ್. ಇದು ನಮ್ಮ ರಾಹುಲ್ದೆ. ಒಳಗಡೆ ಇರ್ಬೋದೇನೋ. ಮೇಡಮ್, ಒಳಗಡೆ ಯಾರೂ ಇಲ್ಲ ಮೇಡಮ್. ಅಯ್ಯೋ, ಇಲ್ಲ ಅಂದ್ರೆ ಹೇಗೆ? ಸರಿಯಾಗಿ ನೋಡಿದ್ರಾ? ನೋಡಿದ್ವಿ ಮೇಡಮ್. ಮತ್ತೆ ರಾಹುಲ್ ಏನಾದ? ಎಲ್ಲಿಗೆ ಹೋಗಿರಬಹುದು? ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಏನು ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಿದೆ ರೀ. ವಾಗ್ದೇವಿ, ಏನು ಆಗಲ್ಲ ವಾಗ್ದೇವಿ. ನಾವೆಲ್ಲ ಇರ್ಬೇಕಾದ್ರೆ ರಾಹುಲ್ನ ಯಾರು ಏನು ಮಾಡಕ್ಕಾಗಲ್ಲ. ಮೇಡಮ್, ರಾಹುಲ್ ಅವರು ಇಲ್ಲಿಗೆ ಬಂದಿರೋದಕ್ಕೆ ಪ್ರೂಫ್ ಇದೆ. ನಾವು ಬರ್ತಿರೋದು ಅವರಿಗೆ ಗೊತ್ತಾಗಿರಬಹುದು. ಅದಕ್ಕೆ ಪ್ಲೇಸ್ನ ಅವರು ಶಿಫ್ಟ್ ಮಾಡಿದ್ದಾರೆ. ಖಂಡಿತ ಅವರು ಈ ಸರ್ಕಲಲ್ಲೇ ಇರ್ತಾರೆ. ಆದಷ್ಟು ಬೇಗ ಅವ್ರನ್ನ ಕಂಡು ಹಿಡಿತೀವಿ. ಇನ್ಸ್ಪೆಕ್ಟರ್, ಈ ಏರಿಯಾದಲ್ಲಿರೋ ಎಲ್ಲ ಚೆಕ್ ಪೋಸ್ಟ್ನು ಅಲರ್ಟ್ ಮಾಡಿ ಫೋಟೋಸ್ ಕಳಿಸಿ. ಸರಿ ಸರ್. ಮೇಡಮ್, ರಾಹುಲ್ಗೆ ಯಾರಾದರೂ ಶತ್ರುಗಳಂತ ಇದ್ದಾರಾ? ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ನಮ್ಮನ್ನ ಶತ್ರುಗಳ ಹಾಗೆ ನೋಡಿದ್ದಾರೆ ಅನ್ನೋದನ್ನ ಬಿಟ್ರೆ ರಾಹುಲ್ಗೆ ಪರ್ಸನಲ್ ಆಗಿ ಯಾರು ಶತ್ರುಗಳಿಲ್ಲ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಮೇಡಮ್, ಇದು ದುಡ್ಡಿಗೋಸ್ಕರ ಮಾಡಿರೋ ಕಿಡ್ನಾಪ್ ಆಗಿದ್ರೆ ಇಷ್ಟೊತ್ತಿಗೆ ನಮಗೆ ಯಾವುದೋ ಒಂದು ಫೋನ್ ಬರಬೇಕಾಗಿತ್ತು. ನಮಗೆ ಯಾವ ಫೋನ್ ಕಾಲು ಬರದೇ ಇರೋದನ್ನ ನೋಡಿದ್ರೆ ಈ ಕಿಡ್ನಾಪ್ ಹಿಂದೆ ಯಾವುದೋ ಸ್ಟ್ರಾಂಗ್ ರೀಸನ್ ಇದೆ ಅನ್ಸುತ್ತೆ. ಇನ್ನೇನಿರುತ್ತೆ ಕಮಿಷನರ್ ಸರ್? ರಾಹುಲ್ ಜೊತೆ ನನ್ನ ಮದ್ವೆ ನಿಲ್ಸಕ್ಕೆ ಆ ಭಾಷಣಿ ಮಾಡಿರೋ ಕೆಲಸನೇ ಇದೆಲ್ಲ. ಭಾಷಿಣಿ ಇನ್ವಾಲ್ವ್ ಆಗದೆ ಇದ್ರು ಬೇರೆ ಯಾರಾದ್ರೂ, ಇಲ್ಲಾಂದ್ರೆ ಅವಳ ಕಡೆಯವ್ರ ಹತ್ರ ಆದ್ರೂ ಪೂರ್ತಿ ಪ್ಲಾನ್ ಮಾಡಿರ್ಬೋದು ಅಂತ ನನ್ನ ಸ್ಟ್ರಾಂಗ್ ಫೀಲಿಂಗ್. ಫೀಲಿಂಗ್ಸ್ಗಿಂತ ಪ್ರೂಫ್ ಮುಖ್ಯ ಮೇಡಮ್. ಎಲ್ಲದಕ್ಕಿಂತ ರಾಹುಲ್ ಅವ್ರನ್ನ ಕಂಡು ಹಿಡಿಯೋದೇ ನಮ್ಮ ಮೇನ್ ಟಾರ್ಗೆಟ್. ಏನ್ ಸರ್ ಕಂಡು ಹಿಡಿಯೋದು? ಎಲ್ಲಿ ಕಂಡು ಹಿಡಿತೀರಾ? ವ್ಯಕ್ತಿ ಸಿಗ್ತಾನೆ ಅನ್ಕೊಂಡ್ರೆ ಸ್ಕಾರ್ ಸಿಕ್ಕಿದೆ.
ಅವ್ರ ವೆಹಿಕಲ್ ಕೂಡ ಇಲ್ಲೇ ಇದೆ. ಒಂದ್ ವೇಳೆ ಅವ್ರು ರಾಹುಲ್ನ ಸಾಯಿಸಿ ಈ ಫಾರೆಸ್ಟ್ ಅಲ್ಲೇ ಎಲ್ಲಾದ್ರೂ. I say shut up! I say shut up! ಇನ್ನೊಂದು ಸಾರಿ ಇಂಥ ಮಾತೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ನನ್ನ ರಾಹುಲ್ಗೆ ಏನೂ ಆಗೋಲ್ಲ, ಮೌನವಾಗಿದ್ರೂ ಪರವಾಗಿಲ್ಲ. ಆದ್ರೆ ಇಂಥ ಮಾತನ್ನೇನಾದ್ರೂ ಇನ್ನೊಂದು ಸಾರಿ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಸಾರಿ ಆಂಟಿ. ಅಂತಹ ಕ್ರೈಮ್ ಮಾಡೋರೇ ಆಗಿದ್ರೆ ರಾಹುಲ್ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರೆ ಹೊರತು ಅವ್ರ ಜೊತೆಗೆ ಭಾಷಣನೇ ಯಾಕೆ ಕಿಡ್ನಾಪ್ ಮಾಡ್ತಿದ್ರು? ಇದೆಲ್ಲ ನಮ್ಗೆ ಗೊತ್ತಿರೋರು ಕುತಂತ್ರನೇ ಅಂತ ಅನಿಸ್ತಾ ಇದೆ. ಮದುವೆನ ನಿಲ್ಲಿಸಿ ನಮ್ಮ ಗೌರವ ಮರ್ಯಾದೆನ ನಾಶ ಮಾಡೋದಕ್ಕೆ ಮಾಡ್ತಿರೋ ಕೆಲಸ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಅಂದ್ರೆ ಇದೆಲ್ಲ ಮಾಡ್ತಿರೋದು ಸರ್ಸು ಹೇಳಿರೋ ಶತ್ರುನ? ಅಂದ್ರೆ ಅವಳಿಗೆ ಸರ್ಸು ಬಗ್ಗೆ ಗೊತ್ತಾಗೋಯ್ತಾ? ಒಂದ್ ವೇಳೆ ನಿಜ ಆದ್ರೆ ಅಣ್ಣನ ಯಾಕೆ ಕರ್ಕೊಂಡು ಹೋಗಿದ್ದಾರೆ? ನಮಗೆ ಗೊತ್ತಿಲ್ಲದಿರೋ ಶತ್ರುಗಳು ಯಾರು? ನನ್ನ ಕುಟುಂಬನ ಟಾರ್ಗೆಟ್ ಮಾಡೋಷ್ಟು ಪ್ರತಿಕಾರ ಯಾಕೆ? ಅಷ್ಟಕ್ಕೂ ಅವ್ರು ಯಾರಾಗಿರ್ತಾರೆ? ಅದು ಸೊಳ್ಳೆ. ಮಲ್ಕೊಳ್ಳಿ. ಇಲ್ಲಿಂದ ಹೊರಗಡೆ ಹೋಗೋಷ್ಟರಲ್ಲಿ ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು. ನಾನೇ ಸರ್ಸು ಅಂತ ಗುರುತು ಹಿಡಿಬೇಕು. ಅದಕ್ಕಿಂತ ನನಗಿನ್ನೇನು ಬೇಡ. ಈ ಮೂರ್ಖರಿಂದ ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಮಿಸ್ ಫೈರ್ ಆಯ್ತು. ಸರ್ಸು ಆಗಿರೋ ಭಾಷಿಣಿ ಪೆಟ್ರೋಲ್ ಹಾಕಿ ಪೂರ್ತಿ ನಾಶ ಮಾಡ್ಬಿಟ್ಲು. ಅಪ್ಪನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ಎಲ್ಲ ಆ ಜ್ಯೋತಿಯಿಂದಾನೆ. ಹೇಳಿ ಮೇಡಮ್. ಹೇಳೋದಲ್ವೇ, ಸಾಯಿಸ್ಬೇಕು ನಿನ್ನ. ಪ್ರೀತಿನ ಕಳ್ಸು ಅಂದ್ರೆ ಇವಳನ್ನ ಯಾಕೆ ಕಳ್ಸಿದ್ಯಾ? ಅಂದ್ರೆ ರೂಮ್ ಒಳಗೆ ಹೋಗಿದ್ದು ಪ್ರೀತಿ ಅನ್ಕೊಂಡೆ ಮೇಡಮ್. ತುಂಬಾ ಜಾಗೃತವಾಗಿ ಎಕ್ಸಿಕ್ಯೂಟ್ ಮಾಡಿದ ಪ್ಲಾನ್ ಪೂರ್ತಿ ನಿನ್ನ ಕನ್ಫ್ಯೂಷನ್ ಇಂದ ಪೂರ್ತಿ ಸ್ಪಾಯ್ಲ್ ಆಗೋಯ್ತು. ಸಾರಿ ಮೇಡಮ್. ಅಷ್ಟಕ್ಕೂ ಅಲ್ಲಿನ ಅಪ್ಡೇಟ್ಸ್ ಏನು? ನಮ್ಮ ಕಡೆಯವ್ರ ವೆಹಿಕಲು ಗುಂಡ್ಲುಪೇಟೆ ಫಾರೆಸ್ಟ್ ಹತ್ರ ಹೋಗ್ತಿದೆ ಅಂತ ಗೊತ್ತಾಗಿದೆ ಮೇಡಮ್. ಅವ್ರಿಗೆ ಹೇಗೆ ಗೊತ್ತಾಯ್ತು? ಹೊಸ ಕಮಿಷನರ್ ತುಂಬ ಬುದ್ಧಿವಂತರು ಮೇಡಮ್. ತುಂಬ ಕ್ವಿಕ್ ಆ್ಯಕ್ಷನ್ ತಗೊಂಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗಲ್ಲಿ
ನಮ್ಮವ್ರ ಫೇಸ್ನ ಕ್ಯಾಪ್ಚರ್ ಮಾಡಿ ಎಲ್ಲ ಸ್ಟೇಷನ್ಗೂ ಕಳಿಸಿದ್ದಾರೆ. ವಾಗ್ದೇವಿ ಅವ್ರ ಜೊತೆಗೆ ಸೇರಿ ಫಾರೆಸ್ಟ್ಗೆ ಹೋಗಿದ್ದಾರೆ ಮೇಡಮ್. ಏನು ವಾಗ್ದೇವಿ ಕೂಡ ಹೋಗಿದ್ದಾಳ? ಹೌದು ಮೇಡಮ್. ಸರಿ, ಅವ್ರ ವಿಷಯನ ನಾನು ನೋಡ್ಕೋತೀನಿ. ಏನಾದರೂ ಅಪ್ಡೇಟ್ ಇದ್ರೆ ತಕ್ಷಣ ಕಾಲ್ ಮಾಡು. ಸರಿ ಮೇಡಮ್.